ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದು ಕೂಡ ಟಾಸ್ಕ್ ರಿಲೇಟೆಡ್ ಇರುವಂಥದ್ದೇ. ಬಟ್ ಏನಪ್ಪ ಅಂದರೆ ಇಲ್ಲಿ ಟಾಸ್ಕ್ ನಡೀತಿಲ್ಲ, ಜಗಳ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಬೇಡ. ಡೀಟೇಲ್ ಮಾತಾಡೋಣ ಬನ್ನಿ. 3 ಸದಸ್ಯರಿರುವ 2 ತಂಡಗಳನ್ನು ರಚಿಸಿಕೊಳ್ಳಬೇಕು. ಆಪ್ಷನ್ ಇಲ್ಲ. ನಾನೇ ರಕ್ಷಿತಾ ತುಂಬಾ ಪ್ಯಾನಿಕ್ ಆಗ್ತಾನೆ. ಕರ್ದ ಟಾಸ್ಕ್ ಅರ್ಥ ಆಗಲ್ಲ. ಇಬ್ರು ಸೆಲ್ಫಿಶ್, ಹಂಗೆ ಒಂದು ಪರ್ಸನಲಿ ಅಂತ ಕನೆಕ್ಷನ್ ಅಂತ ಇಲ್ಲ. ನಿಮ್ಮಿಬ್ರು ಮತ್ತೆ ಏನ್ ಪರ್ಸನಲ್ ಇದೆ ಹಂಗಿದ್ರೆ? ನಿನ್ನ ಎಷ್ಟು ಆಗತ್ತೆ ನಾನು ಅಷ್ಟು ಕೆಳಗಡೆ ಕೆಳಗಿಟ್ ಮಾತಾಡೋದು ನಿನ್ ಪ್ರಕಾರ ಏನ್ ಕೆಳಗಿಟ್ ಮಾತಾಡೋದು? ಅವ್ರ ಬುದ್ಧಿನ ಅವ್ರ ಬಿಟ್ಟು ಬಾಳಲ್ಲ ಅಂತ ಅನ್ನಕ್ಕೆ ಗಿಲ್ಲಿನ ಎಕ್ಸಾಂಪಲ್. ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂತ ಅಂದ್ರೆ ಮನೇಲಿ ಏನೇನ್ ಮಾಡಿದೆ ಅದೇ ರೀಸನ್ ಗೆ ನೀವೆಲ್ಲ ಈ ತರ ಬರ್ತಿರೋದು. ನೀವು ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಅನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ಲೈವ್ ನೋಡಿರೋರಿಗೆ ತುಂಬ ಕ್ಲಿಯರಾಗಿ ಗೊತ್ತಿರುತ್ತೆ, ತುಂಬ ದೊಡ್ಡ ವಿಷಯ ಏನಿಲ್ಲ. ಇಲ್ಲಿ ತುಂಬ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಗಳನ್ನ ತಗೊಂಡು ಕಟ್ ಮಾಡಿ ಹಾಕ್ಬಿಟ್ಟು ಒಂದು 2 ನಿಮಿಷದ ಕಾನ್ವರ್ಸೇಷನ್ ಅಂತ ಅಂದ್ಕೊಳ್ಳಿ. ಬಟ್ ವಿಷಯಗಳಿದೆ, ಮಾತಾಡೋದು ಕೂಡ ಇದೆ. ಬಟ್ ಏನಪ್ಪ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಆಗಿರೋಂಥದ್ದು, ಅದನ್ನು ತುಂಬ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಪಾಪ ಗುರು ಗಿಲ್ಲಿ ಅವನಿಗೆ ಮಾತಾಡೋದು ಇಷ್ಟು. ಆ್ಯಕ್ಚುಲಿ ದಿನ ನೋಡಿದ್ರೆ ಲೆಕ್ಕ ನೋಡಿದ್ರೆ ಅವನ ಸ್ವಲ್ಪ ಜಾಸ್ತಿ, ಅದನ್ನೇ ಪ್ರೋಮೋ ಕಟ್ಟು. ಅಯ್ಯೋ ಕಾಟ್ಲೆ, ಒಟ್ಟಿನಲ್ಲಿ ಪ್ರೋಮೋಗೆ ರೀಚ್ ಬೇಕು ಅಂದರೆ ಗಿಲ್ಲಿರಬೇಕು ಅಂತ ಅನಿಸಿದೆ. ಅದೊಂದು ಸತ್ಯನೇ, ಇರಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಒಂದು ಸತ್ಯ ಏನು ಗೊತ್ತಾ ಗೈಸ್, ಎಲ್ಲ ಸೀಸನ್ಗಳು ಮುಗೀತಾ ಬರ್ತಾಯಿದೆ ಅಂದರೆ ಯಾಕಾದರೂ ಈ ಸೀಸನ್ ಮುಗೀತಿದ್ವಿ, ಏನೋ ಸ್ವಲ್ಪ ದಿನ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವ ಹಾಗೆ ಅಂತ ಅನಿಸ್ತಿತ್ತು. ಓಕೆನಾ? ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ಈ ಸೀಸನ್ ಯಾಕೋ ಒಂಥರ ಅನಿಸಿದೆ. ಬೇಗ ಮುಗಿದ್ಬಿಟ್ರೆ ಸಾಕಪ್ಪ ಅನ್ನೋದು ನನಗಂತೂ ಪರ್ಸನಲ್ ಅನಿಸಿರೋದು. ನಿಮಗೂ ಹಾಗೆ ಅನಿಸಿದೆ ಗೈಸ್. ಅದ್ರ ಜೊತೆಗೆ ಇಲ್ಲಿ ಒಂದು ಬೇಜಾರಾಗ್ತಿರೋದು ಹೆಂಗೆ ಗೊತ್ತಾ, ಈ ಸೀಸನ್ ಜಾಸ್ತಿ ಕೇಳ್ತಿರೋ ಮಾತು ಹೆಂಗೆ ಗೊತ್ತಾ, ಪರ್ಸ್ನಾಲಿಟಿ. ಎಕ್ಸಾಕ್ಟ್ ಮೀನಿಂಗ್ ಯಾರಿಗಾರು ಗೊತ್ತಿದೆ ಗೈಸ್. ಬಟ್ ಆದರೂ ಈ ಪರ್ಸ್ನಾಲಿಟಿ ಯಪ್ಪ ಕೇಳಿ ಸಾಕಾಗಿ ಹೋಗಿದೆ. ಏನಿಸುತ್ತೆ ಗೈಸ್, ಏನು ಗೊತ್ತಾ, ಎಲ್ಲರಿಗೂ ಅವ್ರದ್ದೇ ಆದ ಒಂದು ಪರ್ಸ್ನಾಲಿಟಿ ಇರುತ್ತೆ. ಇಲ್ಲಿ ಯಾರಿಗೂ ಪರ್ಸ್ನಾಲಿಟಿ ಇಲ್ಲ ಅಂತ ಹೇಳೋವಂಥದ್ದು ತಪ್ಪು ಅಂತ ನನ್ನ ಅನಿಸಿಕೆ ಗೈಸ್. ಏನಪ್ಪ ಅವರೇ ಆಚೆ ಬಂದಮೇಲೆ ಅವರೇ ಅದಕ್ಕೆ ಕರೆಕ್ಟಾಗಿ ಮೀನಿಂಗ್ ಹೇಳಬೇಕು ಏನು ಕತೆ ಅಂತ. ಎಲ್ಲರಿಗೂ ಅವ್ರದ್ದೇ ಆದ ಒಂದು ಪರ್ಸ್ನಾಲಿಟಿ ಇರುತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಅಲ್ವಾ. ಏನಪ್ಪ ಎಲ್ಲ ದೇವರೇ ತಪ್ಪು ಮಾಡ್ತಾನಂತೆ, ಮನುಷ್ಯ ತಪ್ಪು ಮಾಡಲ್ವಾ. ತಪ್ಪುಗಳಾದಾಗ ಒಂದಿಷ್ಟು ಮಾತುಗಳಾದಾಗ ಅದಕ್ಕೆ ಒಂದು ಬೇರೆ ವಿಷಯಗಳು, ಬೇರೆ ರಿಯಾಕ್ಷನ್ಗಳು, ಬೇರೆ ಕಥೆಗಳು. ಯಪ್ಪ ವಿಚಿತ್ರ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಒಂದು ಟೀಮ್ನ ಮಾಡೋಕ್ಕೆ ಹೇಳಿದ್ದಾರೆ. ಒಂದು ಟೀಮಲ್ಲಿ 3 ಜನ ಇರಬೇಕಾಗುತ್ತೆ. ಸೊ ಇವಾಗ ಆ ಟೀಮ್ ಮಾಡುವಂಥ ವಿಷಯದಲ್ಲೇ ಇಷ್ಟೆಲ್ಲ ಗಲಾಟೆ ಆಗ್ತಿರೋದು. ಓಕೆನಾ? ಆ್ಯಂಡ್ ಜೊತೆಗೆ ಇವಾಗ ಟೀಮ್ ಎ ಟೀಮ್ ಬಿ 2 ಆಗಿದೆ. ಒಂದು ಟೀಮಲ್ಲಿ ಕಾವ್ಯ, ಅಶ್ವಿನಿ, ಧ್ರುವಂತ್ 3 ಜನ ಇದ್ದಾರೆ. ಇನ್ನೊಂದು ಟೀಮಲ್ಲಿ ರಕ್ಷಿತಾ, ರಾಶಿಕಾ, ರಘು. ಸೊ ಇವ್ರು 3 ಜನ ಇರುವಂಥದ್ದು. ಸೊ ಕನ್ವಿನ್ಸ್ ಆಗಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಕಾವ್ಯ, ಅಶ್ವಿನಿ, ಧ್ರುವಂತವರು. ಆ್ಯಂಡ್ ಇವಾಗ ಅಪ್ಡೇಟ್ ಕೂಡ ಇರುವಂಥದ್ದು, ಕಾವ್ಯವ್ರು ಕೂಡ ಗೆದ್ದಿದ್ದಾರೆ. ಆ್ಯಂಡ್ ಅವರು ಲೈಕ್ ಟಾಪ್ 6 ಕಂಟೆಂಡರ್ ಆಗಿದ್ದಾರೆ ಅಂತ ಕೂಡ ಅಪ್ಡೇಟ್ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಆ ರೀತಿ ನೋಡ್ರೆ ಅಶ್ವಿನವರು ಮತ್ತು ಧ್ರುವಂತ, ಕಾವ್ಯ ಇವ್ರ ಟೀಮ್ ಅವ್ರು ಗೆದ್ದಿರೋ ರೀತಿ ಇದೆ. ಆ್ಯಂಡ್ ಇವ್ರು ಗೆದ್ದು ಇವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅದು ಇನ್ನೂ ನನಗೆ ಶಾಕ್ ಆಗ್ತಿದೆ. ಯಾವುದನ್ನು ನಂಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಪಿಸೋಡ್ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದಿಷ್ಟು ವಿಷಯಗಳಿದ್ರು ಮಾತುಗಳು, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. 3 ಸದಸ್ಯರಿರುವ 2 ತಂಡಗಳನ್ನು ರಚಿಸಿಕೊಳ್ಳಬೇಕು. ಆಪ್ಷನ್ ಇಲ್ಲ. ನಾನೇ ಆ್ಯಂಡ್ ಇದು ಯಾಕೆ ಯೂಸ್ ಮಾಡ್ರು ಅಂತ ಗೊತ್ತಿಲ್ಲ, ಕ್ಲಾರಿಟಿನೇ ಇಲ್ಲ. ಬೇರೆ ಆಪ್ಷನ್ ಇಲ್ಲ, ನಾನೇ ಅಂದರೆ ನಾನು ಇರ್ತೀನಿ, ನಾನು ತೆಗಿಯೋಂಗಿಲ್ಲ ಅಂತ ಹೇಳ್ತಿದ್ದಾರಾ ಏನು ಕತೆ ಗೊತ್ತಿಲ್ಲ. ರಘುವಣ ವಿಷಯ ಬಂದರೆ ಪಕ್ಕ ಹಂಗೆ ಹಿಡಿರುವಂಥ ಚಾನ್ಸ್ಗಳು ಕೂಡ ಇರುತ್ತೆ. ತುಂಬಾ ಪ್ಯಾನಿಕ್ ಆಗ್ತಾನೆ. ಪ್ಯಾನಿಕ್ ಅನಿಸುತ್ತೆ ಗೈಸ್, ರಕ್ಷಿತಾ ಅವ್ರಿಗೆ ತುಂಬ ಪ್ಯಾನಿಕ್ ಆಗ್ತಾರೆ ಅಂತ. ನಂಗೆ ಆ್ಯಕ್ಚುಲಿ ರಕ್ಷಿತಾ ಅಂತ ಬಂದಾಗ ನನಗೆ ಈ ಸೀಸನ್ನು ರಾಶಿಕಾ ಶೆಟ್ಟಿಯವರು ತುಂಬ ಸಖತ್ತಾಗಿ ಟಾಸ್ಕ್ ಆಡ್ತಾರೆ ಅಂತ ಅನಿಸುತ್ತೆ. ಅಶ್ವಿನಿಗಳವರು ಕೂಡ ಸಖತ್ತಾಗಿ ಟಾಸ್ಕ್ಗಳನ್ನ ಆಡ್ತಾರೆ. ಅಂದ್ಬಿಟ್ರೆ ಈಗ ರಕ್ಷಿತವರು ಅಷ್ಟೇ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾರೆ. ಆ್ಯಂಡ್ ಆ ಎನರ್ಜಿ ಸಖತ್ತಾಗಿರುತ್ತೆ. ಪ್ಯಾನಿಕ್ ಆದಂಗೆ ಅನಿಸಿಲ್ಲ ಯಾವಾಗಲೂ ಕೂಡ. ನಿಮ್ಗೆ ಅನಿಸಿದ್ರೆ ಹೇಳಿ. ಟಾಸ್ಕ್ ಅರ್ಥ ಆಗಲ್ಲ. ಸೊ ಟಾಸ್ಕು ಅರ್ಥ ಆಗಲ್ಲ ಅಂತ ಅವ್ರಿಗೆ ಹೇಳಿರ್ಬೋದೇನೋ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಕಟ್ ಮಾಡಿ ಹಾಕಿದ್ದಾರೆ. ಬಟ್ ಏನಪ್ಪ ಅಂದರೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳೋಂಥ ಹುಡುಗಿನೇ. ಬಟ್ ಏನಂದರೆ ಒಂದಿಷ್ಟು ವಿಷಯ ಕನ್ವಿನ್ಸ್ ಆಗಲ್ಲ ಬೇಗ, ಅದೊಂದು ಪ್ರಾಬ್ಲಮ್ ಇದೆ. ನಿಮ್ಗೆ ಗೊತ್ತಿದೆ, ತಮಗೆ ರೈಟ್ ಅನಿಸಿದ್ದೇ ಆಗಬೇಕು, ಬೇರೆಯವ್ರು ರೈಟ್ ಅವ್ರು ಹಂಗದು ಬೇಕಾಗಿಲ್ಲ, ನನಗೆ ರೈಟ್ ಅನಿಸ್ಬೇಕು, ಇದೊಂದಿದೆ ರಕ್ಷಿತಂದು. ಸೊ ಆ ಥರ ನೋಡಿದಾಗ ರಾಶಿಕವ್ರ ಪಾಯಿಂಟ್ ಅರ್ಥ ಇದೆ. ಕೆಲವೊಂದು ಅರ್ಥ ಮಾಡಿಸೋದು, ಡಿಸಿಷನ್ ತೊಗೊಳ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸೋದ್ರಲ್ಲಿ ಅರ್ಥ ಇದೆ. ಒಟ್ಟಿನಲ್ಲಿ ನೋಡೋಣ. ಆ್ಯಂಡ್ ಇವರು ಸೆಲ್ಫಿಶ್ ಅಂತ ಹೇಳಿರೋದು ಅದು ಕಟ್ಟೆ ತಿರ್ಗ. ಸೊ ಸೆಲ್ಫಿಶ್ ಅಂತೆಲ್ಲ ವರ್ಡ್ಗಳನ್ನ ಯೂಸ್ ಮಾಡಬಾರ್ದು. ಆ ರೀತಿ ನೋಡ್ರೆ ಎಲ್ಲರೂ ಕೂಡ ಸೆಲ್ಫಿಶ್ ಇದ್ದಾರೆ. ಸೊ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ರಕ್ಷಿತಾ ಶೆಟ್ಟಿಯವರು. ಸೊ ಅದಕ್ಕೆ ಸ್ವಲ್ಪ ಟ್ರಿಗರ್ ಆಗುವಂಥದ್ದು ಕೂಡ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಇವರು ಕೂಡ ಒಂದಿಷ್ಟು ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದರೆ ಲೈವ್ ಕ್ಲಿಪ್ಗಳು ನೋಡ್ತಾ ಇದ್ದೆ. ಏನಪ್ಪ ಪರ್ಸ್ನಾಲಿಟಿ ಅಂದರೆ ಹೇಳ್ರಪ್ಪ, ಪರ್ಸನಲಿ ಅಂತ ಕನೆಕ್ಷನ್ ಅಂತ ಇಲ್ಲ. ಸೊ ಇವಾಗ ಕನೆಕ್ಷನ್ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೊ ಯಾವ ವಿಷಯಕ್ಕೆ ಏನು ಕಥೆನೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ನೋಡ್ತಿರ್ಬೇಕಾದ್ರೆ ಹೇಗೆ ಅನಿಸುತ್ತೆ ಗೈಸ್ ನಿಮಗೆ? ಈ ಲೆವೆಲ್ಗೆ ಪ್ರೊಮೋ ಕಟ್ ಮಾಡಿದ್ರೆ ಏನಂತ ಮಾತಾಡೋದು? ಹಾಂ ಹೌದು. ಈಗ ನಮ್ಮ ಜೊತೆ ಏನು ಪರ್ಸ್ನಲ್ ಇದೆ ಅಂದರೆ ನಿಮ್ಮ ಜೊತೆ ಏನು ಅಂತ ಪರ್ಸ್ನಲ್ ಇದೆ ಅನ್ನೋ ರೀತಿ ಬರ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ಇದ್ರಲ್ಲೊಂದು ಅರ್ಥ ಇದೆ. ಓಕೆನಾ? ಆ್ಯಂಡ್ ಏನಕ್ಕೆ ಈ ವರ್ಡ್ ಯೂಸ್ ಮಾಡಿದ್ರೆ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ರೆಡಿಟ್ ಇಟ್ಟು ಮಾತಾಡ್ತೀನಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಅದು ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತ ಅನಿಸಿದೆ.
ಕೆಳಗಿಟ್ ಮಾತಾಡೋದು ನಿನ್ ಪ್ರಕಾರ ಏನ್ ಕೆಳಗಿಟ್ ಮಾತಾಡೋದು? ಸೊ ಇವಾಗ ಕ್ರೆಡಿಟ್ ಮಾತಾಡೋವಂಥದ್ದು ಅಂತ ಬಂದಾಗ ಈ ಪಾಯಿಂಟ್ಗಳಲ್ಲಿ ಯಾಕೆ ಹಿಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಈಗ ಆ್ಯಕ್ಚುಲಿ ರಜತ್ ಇದ್ದಾಗ ಇದಕ್ಕೆ ಉತ್ತರ ಕೊಟ್ಟರು ಒಂದ್ಸಲ ಕರೆಕ್ಟಾಗಿ, ಅದನ್ನ ಅರ್ಥ ಮಾಡ್ಕೊಬಿಟ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅವ್ರ ಬುದ್ಧಿನ ಅವ್ರು ಬಿಟ್ಟು ಬಾಳಲ್ಲ ಅಂತ ಅನ್ನಕ್ಕೆ ಗಿಲ್ಲಿನ ಎಕ್ಸಾಂಪಲ್. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ನಮ್ಮ ಬುದ್ಧಿ ನಾವು ಬಿಟ್ಬಿಟ್ಟು ಬಾಳಿದ್ರೆ ನಾವೆಲ್ಲಾಗ್ತೀವಿ ಅದು ಅಲ್ವಾ? ಬೇರೆ ಯಾರೋ ಆಗ್ಬೋದು. ನಮ್ಮ ಬುದ್ಧಿ ಏನೋ ಅದೇ ಇರಬೇಕಾಗುತ್ತೆ. ಆ್ಯಕ್ಚುಲಿ ತಪ್ಪೋ ಸೈನ ಒಟ್ಟಿನಲ್ಲಿ ನಮ್ಮ ಬುದ್ಧಿ ಏನಿರುತ್ತೆ ಅದೇ ಬುದ್ಧಿ ಇರಬೇಕಾಗುತ್ತೆ. ಕೆಲವೊಂದು ಕಡೆ ತಿದ್ಕೊಳ್ಳೋಂಥದ್ದು ಕೂಡ ಇರುತ್ತೆ, ಅದು ಕೂಡ ಸತ್ಯನೇ. ಬಟ್ ನಮ್ಮ ಬುದ್ಧಿ ನಾವು ಬಿಡಬಾರ್ದಲ್ವಾ? ಸೊ ಹುಟ್ಟುಗುಣ ಸತ್ರು ಹೋಗಲ್ಲ ಅಂತ ಕೆಲವೊಂದು ಕಡೆ ಹೇಳ್ತಾರಲ್ವಾ? ಸೊ ಆ ರೀತಿ ನೋಡಿದಾಗ ಅದು ಬೇಗ ಹೋಗಲ್ಲ. ನಮ್ಮ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನು ಪಟ್ಟನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಚೇಂಜ್ ಮಾಡ್ಕೊಟ್ರೆ ಫೇಕ್ ಕೂಡ ಆಗುತ್ತೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆನಾ? ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂದರೆ ಇದೆಲ್ಲ ಬೇಕಾಗಿಲ್ಲ ಅನಿಸುತ್ತೆ ರಾಶಿಯವ್ರ ಬಾಯಿಂದ. ಏನೋಪ್ಪ, ನಿಜವಾಗ್ಲೂ ನನಗೆ ಅವ್ರನ್ನ ಟಾಪ್ 6 ನೋಡೋಕ್ಕೆ ಇಷ್ಟ ನಿಜ ಹೇಳಬೇಕು ಅಂದರೆ. ಬಟ್ ಅವ್ರು ಯಾಕೋ ದಾರಿ ತಪ್ಪೋರಿತಿದೆ. ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಮಾತಾಡೋಕ್ಕೆ ಬರಲ್ಲ, ಮೆಚುರಿಟಿಯಿಂದ ಮಾತಾಡೋಕ್ಕೆ ಬರಲ್ಲ. ನೋಡಿ ಈ ಥರ ಸೀನ್ ಕ್ರಿಯೇಟ್ ಮಾಡ್ಕೊತಿದ್ದಾರೆ. ಅದು ತುಂಬ ಸ್ಟೇಟ್ಮೆಂಟ್ಗಳು ಬೇರೆ ಬರ್ತಾ ಇದೆ, ತಪ್ಪಾಗುತ್ತೆ ಅಂತ ಅನ್ಸುತ್ತೆ. Big Boss ಇಂದು ರಾತ್ರಿ 9. ಅಂದರೆ ಇವಾಗ ನೀನು ಏನೇನು ಮಾಡ್ಕೊಬಂದಿದ್ದು ಇಲ್ಲಿವರೆಗೂ, ಅದಕ್ಕೆ ನೀನು ಈ ಪರಿಸ್ಥಿತಿಗೆ ಬಂದು ಕೂತಿದ್ಯಾ, ನೀನು ಇದರಿಂದ ಆಚೆ ಉಳಿದಿದ್ಯಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೂ ಅರ್ಥ ಆಗಿಲ್ಲ ಅನ್ಕೋತೀನಿ ರಿಯಾಲಿಟಿ ಎಲ್ಲರೂ ಕೂಡ. ಗಿಲ್ಲಿ ಆಲ್ರೆಡಿ ಫೈನಿಸ್ಟ್ ಆಗೋಗಿದೆ, ಜನ ಕೊಂಡಾಡ್ತಿದ್ದಾರೆ. ಅವ್ನು ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಹೋಗ್ತಾ ರೀತಿ ನೋಡ್ರೆ ಏನು ಗುರು ಆಗ್ತಿದೆ ಅಂತ ಅನಿಸುತ್ತೆ. ಆ ರೇಂಜಿಗೆ ಬೆಳೀತಿದೆ. ಬಟ್ ಇವ್ರಿಗೆ ಗೊತ್ತಿರಲ್ಲ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಆ ವ್ಯಕ್ತಿಗೆ ಏನು ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗಿದೆ ವೀಕೆಂಡ್ ಡೇಸಲ್ಲೇ. ಆ್ಯಂಡ್ ಫ್ಯಾಮಿಲಿಯವ್ರು ಬಂದು, ಇವರ ಫ್ಯಾಮಿಲಿಗಳು ಬಂದೇ ಅವ್ರಿಗೆ ಮಾತಾಡಿದಂಥ ರೀತಿಗಳು, ಅಂದರೆ ರಾಶಿಕವ್ರ ಫ್ಯಾಮಿಲಿ ಬಿಡಿ ಬೇರೆ ಫ್ಯಾಮಿಲಿಗಳು. ಸೊ ಅಲ್ಲೇ ಒಂದು ಐಡಿಯಾ ಸಿಕ್ಕಿರಬೇಕಾಗಿತ್ತು ಬುದ್ಧಿವಂತರಾಗಿದ್ದರೆ. ಅದನ್ನ ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಅನಲೈಸ್ ಮಾಡಿಲ್ಲ ಅಂತ ಅನಿಸುತ್ತೆ. ರಾಶಿಯವರೆಲ್ಲ ಅರ್ಥ ಮಾಡ್ಕೋತಾರೆ ಅನ್ಕೋತೀನಿ ಆಚೆಗೆ ಬಂದಮೇಲೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಮಾತು ಹೇಳ್ತಿದ್ದಾರೆ ಗೊತ್ತಾ, ಇದಕ್ಕೆ ಹಿಂಗೆ ಅನ್ನೋ ರೀತಿ. ಅದು ತಪ್ಪು. ಏನು ಗೊತ್ತಾ, ಈ ಆಟದಲ್ಲಿ 100 ದಿನಗಳ ಆಟದಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಎಲ್ಲರದ್ದು ಒಂದಿಷ್ಟು ವಿಷಯಗಳಿದೆ. ಬರೀ ಗಿಲ್ಲಿ ಮಾತ್ರ ತಪ್ಪು ಮಾಡಿದ್ದಾನ? ನೀವು ಆನ್ಸರ್ ಮಾಡಿರಿ. ಇಲ್ಲ, ರಾಶಿಂದು ಕೂಡ ತಪ್ಪಾಗಿದೆ, ರಕ್ಷಿತನ ಕೂಡ ತಪ್ಪಾಗಿದೆ, ಕಾವ್ಯಿಂದ, ಅಶ್ವಿನಿಗೌಡರಿಂದ ಎಲ್ಲರಿಂದ ತಪ್ಪಾಗಿದೆ. ತಪ್ಪುಗಳಾಗುತ್ತೆ, ಮನುಷ್ಯ ತಾನೇ ಮಾಡೋಂಥದ್ದು. ತಪ್ಪುಗಳನ್ನ ತಿದ್ಕೊಂಡು ಹೋಗಬೇಕು. ಗಿಲ್ಲಿಯು ಸ್ವಲ್ಪ ಈ ತಮಾಷೆ ತರಲೇ ಜಾಸ್ತಿ, ಅದು ಹರ್ಟ್ ಕೂಡ ಆಗ್ಬೋದು. ಬಟ್ ಏನಪ್ಪ ಅಂದರೆ ಅವ್ರ ಉದ್ದೇಶಗಳನ್ನ ನೋಡಬೇಕಾಗುತ್ತೆ, ಲಿಮಿಟ್ ಕ್ರಾಸ್ ಮಾಡಿರೋಂಥ ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಯಾರೋ ಒಬ್ಬರ ಜೊತೆ ಒಂಥರ ಇದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಕೂಡ ಇರುತ್ತೆ. ಸೊ ಅದನ್ನು ಕೂಡ ರಾಶಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದಕ್ಕೋಸ್ಕರನೇ ನೀನು ಅಷ್ಟೆಲ್ಲ ಮಾಡಿದ್ದಕ್ಕೇ ನಿಮಗೆ ಕರ್ಮ ರಿಟರ್ನ್ ಅನ್ನೋ ರೀತಿ ಮಾತಾಡ್ತಾರಲ್ವ, ನಿಂಗೆ ಸಿಕ್ಕಿಲ್ಲ ಅಂತ. ಆ ರೀತಿ ನೋಡ್ರೆ ಕಪ್ ಗೆದ್ದುಬಿಟ್ರೆ ಏನು ಹೇಳ್ತಾರೆ, ಆ್ಯಂಡ್ ಇವ್ರ ಮನೆಯಿಂದ ಆಚೆ ಹೋದರೆ ಏನಂತ ಹೇಳ್ತಾರೆ ಆಗಿದ್ರೆ, ಇವ್ರು ಇಷ್ಟು ದಿನ ಮಾಡಿರೋಂಥ ಕರ್ಮ ರಿಟರ್ನ್ ಆಗಿದ್ರೆ ಈ ಪಾಯಿಂಟ್ ಎಲ್ಲ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲಪ್ಪ, ಸೀರಿಯಸ್ಲಿ ತುಂಬ ಕಷ್ಟ ಇದೆ. ಆ್ಯಂಡ್ ಜೊತೆಗೆ ರಾಶಿ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೇಳ್ತಾಯಿದ್ರಿ. ನಮ್ಮ ಮನೆಯವರು ಅನ್ನೋಂಥ ವರ್ಡ್ ಬಂದಾಗ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಅಂತ ಹೇಳೋ ರೀತಿ ಮಾತು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತವಲ್ಲೂ ಹಾಗೂ ಅನ್ಕೋಬೋದು. ಬಟ್ ಅಲ್ಲಿ ಆ ಸೆಂಟೆನ್ಸ್ ಇದೆಯಲ್ಲ, ನೆನ್ನೆಲ್ಲ ಇದರಲ್ಲೂ ಕೂಡ ಎಪಿಸೋಡ್ ಕೂಡ ಕಟ್ಟಾಗೋದನ್ನು ತೋರಿಸಿಲ್ಲ. ಪ್ರೊಮೋಲ್ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ನೋಡ್ತಿರ್ಬೇಕಾದ್ರೆ ರಕ್ಷಿತ್ ಅವ್ರು ಹೇಳಿದ ಪಾಯಿಂಟೇ ರೈಟ್ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಕರೆಕ್ಟಾಗಿ ಉತ್ತರ ಕೊಡೋಕ್ಕಾಗುವಂಥದ್ದು ರಾಶಿ ಕೈಲಿ ಮಾತ್ರ. ಇದು ವೀಕೆಂಡಲ್ಲಿ ಚರ್ಚೆ ಆಯಿತು ಅಂದರೆ ಖಂಡಿತವಾಗ್ಲೂ ಅವ್ರು ಏನು ಹೇಳ್ತಾರೆ ಅನ್ನೋದು ಮಾತಾಡಬೇಕಾಗುತ್ತೆ. ಬಟ್ ಏನಂದರೆ ಇವಾಗ ಸದ್ಯಕ್ಕೆ ಅನಿಸ್ತಿರೋದೇನೆಂದರೆ ಅವಾಗ ಏನು ಹೇಳಿದ್ರು ಅದೇ ಸತ್ಯ ಅಂತ. ಬಟ್ ಇವಾಗ ಈ ರಾಶಿಯ ಫ್ಯಾನ್ಸ್ ಏನು ಹೇಳ್ತಿದ್ದೀರಾ ಅದು ಕೂಡ ಆಗುತ್ತೆ, ಅದೇನು ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹಂಗೂ ಅರ್ಥ ಇದೆ. ಬಟ್ ಅಲ್ಲಿ ಸಿಚುವೇಶನ್ಗಳು ನೋಡಿದಾಗ ಅದನ್ನು ರೈಟ್ ಅಂತ ಪ್ರೂವ್ ಮಾಡೋದಕ್ಕೆ ಅಷ್ಟೊಂದು ಬ್ಯಾಡ್ ಪಾಯಿಂಟ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ನೋಡ ಸಂಡೇ ಎಪಿಸೋಡ್ ಅಥವಾ ಶನಿವಾರದ ಎಪಿಸೋಡಲ್ಲಿ ಏನಾಗುತ್ತೆ ಅನ್ಕತ್ತಿಂದ. ಓಕೆನಾ? ಬೇರೆ ಇನ್ನೊಂದು ವಿಡಿಯೋ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.